ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ ವಾತಾವರಣ ಎಷ್ಟು ತಂಪಿದೆ. ಮಳೆ ಹತ್ಕೊಂಡ್ಬಿಟ್ಟತಿ ಫ್ರೆಂಡ್ಸ್. ಹೊರಗೆ ಕಾಲಿಡೋಕ್ಕಾಗ್ತಾಯಿಲ್ಲ ನೋಡಿ. ಜಿಟಿ 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 ಮಳೆ ಹತ್ಕೊಂಡ್ಬಿಟ್ಟತಿ. ಎಲ್ಲರೂ ಹೆಂಗದಿರಿ? ಒಂದು ಮಸ್ತ್ ಕಮೆಂಟ್ ಹಾಕ್ರಿ. ನಾನು ಹೀಗಿದ್ದೆ. ಬನ್ನಿ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಒಂದು ಮಸ್ತ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ ಅಂತ ಹೇಳಿ. ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ನಗ್ಡಾಗತ್ತಿ ಅಷ್ಟೇ. ಬನ್ನಿ ನೋಡಿ, ನಂದು ಡೇ ಇವತ್ತು ಈ ರೀತಿ ಸ್ಟಾರ್ಟ್ ಆಗ್ತಾಯಿದೆ. ಬನ್ನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಂತೆ. ಇವತ್ತು ಮಸ್ತ್ ಕೆಲಸ ಐತಿ ಇವತ್ತು ನಂದು. ಸೊ ಹಂಗಾಗಿ ಬನ್ನಿ, ಸಿಗ್ತೀನಂತೆ ಕೆಲಸ ಮುಗಿಸ್ಕೊಂಡು. ಓಕೆನಾ ಫ್ರೆಂಡ್ಸ್? ಹೊರಗೆಲ್ಲ ಥಂಡಿ ಭಾಳ ಐತಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮದು ಪೂಜೆ ಆಯಿತು. ನೋಡಿ ಮಳೆ ಹೇಗೆ ಹತ್ಕೊಂಡ್ಬಿಟ್ಟತಿ ಅಂತ ಹೇಳಿ. ಇಂಥ ಮಳೆಯಾಗ ಪೂಜೆ ಮಾಡೋದೇನು ನೋಡಿ, ಯಾವ ರೀತಿ ಜಿಟಿ ಜಿಟಿ ಹತ್ಕೊಂಡ್ಬಿಟ್ಟತಿ ಮಳೆ. ಕಾರ್ಪೊರೇಷನ್ ನೀರು ಬಿಟ್ಟಿರಬೇಕು. ಕಾರ್ಪೊರೇಷನ್ ನೀರಲ್ಲ, ಜಿಟಿ 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 ಮಳೆ ಹತ್ಕೊಂಡ್ಬಿಟ್ಟತಿ ಫ್ರೆಂಡ್ಸ್. ಎಲ್ರದ್ದು ಟೀ ಕಾಫಿ ಆಯಿತಾ? ನಂದೇನು ಟೀ ಆಗಿಲ್ಲ, ಟೀ ಕುಡಿಬೇಕೀಗ. ಇವತ್ತು ನಂದು ಲಾಸ್ಟ್ ಗುರುವಾರ ಪೂಜೆ ಮುಗೀತು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ಸೊ ಹಂಗಾಗಿ ಎಲ್ಲ ನೈವೇದ್ಯ ಮಾಡ್ಕೋಬೇಕು. ಈಗ ಸದ್ಯ ನಾನು ನೈವೇದ್ಯ ಏನು ಮಾಡಿಲ್ಲ ಫ್ರೆಂಡ್ಸ್. ಈ ರೀತಿ ಪೂಜೆ ಮಾಡಿದ್ದೀನಿ. ಒಂದು ಸೆಕೆಂಡ್ ತೋರಿಸ್ತೀನಿ. ಈಗ ಸದ್ಯ ಏನು ನೈವೇದ್ಯ ಮಾಡಿಲ್ಲ. ಆಮೇಲೆ ಪುಳಿಯೋಗರೆ ಶಿರಾ ಮಾಡಿಕೊಂಡು ಇಲ್ಲಿ ಮನೆಯಲ್ಲೂ ನೈವೇದ್ಯ ಮಾಡಿ ಕಾಯಿ ಹೊಡೆದು ದೇವಸ್ಥಾನಕ್ಕೂ ನೈವೇದ್ಯ ತೊಗೊಂಡು ಹೋಗ್ತೀನಿ. ಅಲ್ಲಿ ಕಾಯಿ ನೈವೇದ್ಯ 9 ಉಡಿ ತುಂಬ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಾನು 9 ಮುತ್ತೈದೆಯರು ಗುಡಿ ತುಂಬ್ತೀನಿ. ಉಡಿ ತುಂಬಿ ಅಲ್ಲೆಲ್ಲರಿಗೂ ಒಂದು ಸ್ವಲ್ಪ ಪ್ರಸಾದ ಹಂಚಿ ಬರ್ತೀನಂತೆ. ಸೊ ಇವತ್ತು ಸ್ವಲ್ಪ ನಂದು ಕೆಲಸ ಇದೆ. ಆದ್ರೂ ವಿಡಿಯೋ ಮಾಡೋಕ್ಕಾದ್ರೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ಇವತ್ತು ನನಗೆ ಸ್ವಲ್ಪ ಹೂವು ಸಿಗಲಿಲ್ಲ, ದಾಸವಾಳ ಅವೆಲ್ಲ ಸಿಗಲಿಲ್ಲ. ಯಾಕಂದರೆ ಮಳೆ ಒಂದು ಹತ್ಕೊಂಡ್ಬಿಟ್ಟದಲ್ಲ, ಹೊರಗೆ ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಹೂವು ಹರ್ಕೊಳಕ್ಕೆ ನನಗೆ ಹೋಗಲಿಲ್ಲ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲೇ ತೊಗೊಂಬಂದು ಮಾಡಿದ್ದೀನಿ. ಯಾವ ರೀತಿ ಆಗೈತೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ, ನೀವು ನೋಡ್ಕೊಂಬನ್ನಿ. ನಿಮಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ. ನೀವು ಬೇಡ್ಕೊರಿ, ನಿಮಗೇನು ಈಡೇರ್ಕದವ ಅವನ್ನೆಲ್ಲ ಬೇಡ್ಕೊರಿ. ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ನಿಮಗೇನು ಬೇಕೋ ನೀವು ಬೇಡ್ಕೊರಿ. ಓಕೆನಾ ಫ್ರೆಂಡ್ಸ್? ಬನ್ನಿ ತೋರಿಸ್ತೀನಿ ಯಾವ ರೀತಿ ಪೂಜೆ ಆಗೈತಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಪೂಜೆ ಆಗೈತಿ ಅಂತ ಹೇಳಿ. ಈ ರೀತಿ ಮಾಡಿದ್ದೀನಿ ನೋಡಿ ಪೂಜೆನ. ಹೇಗಾಗಿದೆ ಅಂತ ಹೇಳಿ ಪೂಜೆ. ನನಗೆ ಎಷ್ಟು ತಿಳಿತತ್ತೋ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್. ನನಗೆ ಅಷ್ಟೊಂದೆಲ್ಲ ಪೂಜೆದು ಗೊತ್ತಿಲ್ಲ. ಆದ್ರೂ ಹೇಳಿದರೆ ಮಾತ್ರ ಬಿಡೋದಿಲ್ಲ. ಈ ಪೂಜೆ ಈ ರೀತಿ ಮಾಡಬೇಕಂತ ಹೇಳ್ತಾರಲ್ವ, ಬಿಡೋದಿಲ್ಲ. ಆ ರೀತಿ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ನೀಗ್ತತ್ತೋ ಅಷ್ಟು ಮಾಡ್ತೀನಿ ನೋಡಿ. ಬಟ್ ದಾಸವಾಳದ ಹೂವು ಸಿಗಲಿಲ್ಲ. ದಾಸವಾಳದ ಹೂವು ಇದ್ದಿದ್ದರೆ ಮಸ್ತ್ ಆಗ್ತಿತ್ತು ಅಲ್ವಾ. ಬಟ್ ದಾಸವಾಳದ ಹೂವು ಎಲ್ಲಿ ಸಿಗಲಿಲ್ಲ. ನಮ್ಮ ಗಿಡದಲ್ಲೇ ಒಂದು 3 ಬಿಟ್ಟಿದ್ವು. ಅವನೊಂದು ಸಾಯಿಬಾಬಾಗೊಂದಿಟ್ಟೆ, ಮೇಲೆ 2 ಫೋಟೋಕ್ಕೆ ಇಟ್ಟಿದ್ದೀನಿ. ಲಕ್ಷ್ಮಿಗೆ ಇಟ್ಟಿದ್ದೀನಲ್ಲ, ಅದು ನಮ್ಮ ಗಿಡದಾಗಿಂದ ಅದು ಒಂದೇ ಬಿಟ್ಟಿತ್ತು. ಸೊ ಅದು ಒಂದು ಸಿಕ್ತು ನೋಡಿ. ಯಾವ ರೀತಿ ಆಗಿದೆ ಅಂತ. ಲಕ್ಷ್ಮೀದು ಮೊನ್ನೆ ಯಾವಾಗ ಯುಗಾದಿ ಒಳಗೆ ನಾನು ಕಾಯಿ ಚೇಂಜ್ ಮಾಡಿದ್ದೆ ನೋಡಿ. ಆಗಲೇ ಎಷ್ಟು ಚಂದ ಮೊಳಕೆ ಬಂದತಿ ಕಾಯಿ ನೋಡಿ ಅಲ್ವಾ. ಎಷ್ಟು ಚೆನ್ನಾಗಿ ಕಾಯಿ ಮೊಳಕೆ ಬಂದತಿ ನೋಡಿ. ಲಕ್ಷ್ಮಿಗೆ ಇಟ್ಟಿದ್ದು ಮೊನ್ನೆ ಯುಗಾದಿಗೆ ಇಟ್ಟಿದ್ದೆ ಫ್ರೆಂಡ್ಸ್. ಅದು ಈ ರೀತಿ ಮೊಳಕೆ ಬಂದತಿ. ಮತ್ತು ಶ್ರಾವಣಕ್ಕೆ ಈಗ ಹೆಂಗಿದ್ರು ಶುಕ್ರವಾರ ಪೂಜೆ ಮಾಡಬೇಕಲ್ವ. ಸೊ ಅವಾಗೆ ಚೇಂಜ್ ಮಾಡ್ತೀನಿ ಅಂತಗುದು. ಈ ರೀತಿ ಆಗೈತಿ ನನ್ನ ಪೂಜೆ. ಹೇಳಿ ಯಾವ ರೀತಿ ಆಗೈತೆ ಅಂತ ಹೇಳಿ ನೋಡಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನನ್ನ ಪೂಜೆ. ಎಲ್ಲರೂ ಕಮೆಂಟ್ ಹಾಕಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಮಸ್ತಾಗಿ ಒಂದು ಕಮೆಂಟ್ ಹಾಕ್ರಿ. ಎಲ್ಲರೂ ಖುಷಿ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ನೋಡ್ತಾ ಇದ್ರೆ ಸಾಯಿಬಾಬಾ ನಿಮಗೂ ಸಹ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ನಾನು. ಬನ್ನಿ, ಇವತ್ತಿಂದು ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ನನಗೆ ಡೈಲಿ ಬ್ಲಾಗ್ ವಿಡಿಯೋಸ್ ಹಾಕೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ
ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ ನಾನು ಬ್ಲಾಗ್ ವಿಡಿಯೋಸ್ಗಳನ್ನ ಹಾಕೋದಿಲ್ಲ. ನನಗೆ ಟೈಮ್ ಸಿಕ್ಕಾಗ ಹಾಕಿರ್ತೀನಿ. ಬಟ್ ಅಂದ್ರೂ ವೀಡಿಯೋಸ್ ಹಾಕಿದಾಗ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಿರಲ್ಲ, ಖುಷಿ ಆಗುತ್ತೆ ನನಗೆ. ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ ನೋಡಿ, ಇಲ್ಲಿನೇ ಈ ರೀತಿ ಮಾಡಿದ್ದೀನಿ ಪೂಜೆ. ಮಳೆ ಬರ್ತಾಯಿದೆ ಅಂದರೂ ಉದ್ದಿನ ಕಡ್ಡೆ ಇದಾಗ್ತಾಯಿದೆ ಗಿಡಕ್ಕೆ, ಎಲ್ಲಿಗೆ ಅದೇನು ನೆಂದಿಲ್ಲ, ಉರಿತಾ ಇದೆ. ಈ ರೀತಿ ಆಗೈತಿ ನೋಡಿ ಇವತ್ತಿಂದು ಪೂಜೆ. ಇಲ್ಲಿ ನೋಡಿ ಬಾಕ್ಲಲ್ಲಿ ಈ ರೀತಿ ಮಾಡಿದ್ದೀನಿ. ನಾನು ಇಲ್ಲೇನು ರಂಗೋಲಿ ಹಾಕೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಎಲ್ಲ ತುಳ್ಕೊಂತ ಅಡ್ಡಾಡ್ಬಿಡ್ತೀವಲ್ಲ. ಸೊ ಹಂಗಾಗಿ ನಾನು ಇಲ್ಲೇನು ರಂಗೋಲಿ ಹಾಕೋದಿಲ್ಲ. ಈ ರೀತಿ ಇದೆ ನೋಡಿ, ಮತ್ತೆ ಬೆಳಗ್ಗೆನೇ ಜಿಟಿ ಹತ್ಕೊಂಡ್ಬಿಟ್ಟತಿ. ನಾನು ರಂಗೋಲಿ ತೋರಿಸ್ತೀನಿ ಬರ್ತೀನಿ. ರಂಗೋಲಿ ಯಾಕಂದರೆ ಮಳೆ ಹಿಡ್ಕೊಂಡ್ಬಿಟ್ಟತಿ ಫ್ರೆಂಡ್ಸ್. ಈ ರೀತಿ ಆಗೈತಿ, ಎಲ್ಲ ತೋದೋಗ್ಬಿಟ್ಟತಿ ಮಳೆಗೆ. ಇರಲಿ ನಡೀತತಿ. ಬನ್ನಿ ಒಳಗೆ ಹೋಗೋಣ. ಪೂಜೆ ಆಯ್ತು ಇವತ್ತು ನಂದು. ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಲು ತಗೊಂಬರ್ಬೇಕಿತ್ತು. ನಾನು ಇಲ್ಲೇ ಹಾಲು ತೊಗೊತಿದ್ದೆ. ಬಟ್ ಏನಾಗ್ತೈತಿ, ಕೆಲವೊಂದು ಸಲ ನಾವು ಬೆಳಗ್ಗೆ ಎದ್ದೋಳೋದಿಲ್ಲ ಬೇಗ. ಅವರು 7 ಗಂಟೆಗೆ ಬಂದುಬಿಡ್ತಾರೆ. ಟೋಕನ್ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಈಗ ನಾನು. ಟೋಕನ್ ತೊಗೊಂಡಿಟ್ಕೊಂಡ್ರೆ ಡೈಲಿ ಇಲ್ಲೇ ಹಾಕಿಬಿಟ್ರೆ ಹಾಲು ಇಲ್ಲೇ ಮನೆ ಹತ್ರನೇ ಬರ್ತಾವೆ, ಹಾಕೋಗ್ಬಿಡ್ತಾರೆ. ಬಟ್ ನಾನು ಈಗ ಟೋಕನ್ ತೊಗೊಳ್ಳೋದೇ ಬಿಟ್ಟಿನಿ. ಯಾಕಂದ್ರೆ ನಮಗೂ ಹಾಲು ಭಾಳ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್. ಹಾಲು ನಾವು ಜಾಸ್ತಿ ಇದು ಮಾಡೋದಿಲ್ಲಲ್ಲ, ಟೀನು ಜಾಸ್ತಿ ಕುಡಿಯೋದಿಲ್ಲ. 1 ಟೈಮ್ 2 ಟೈಮ್ಸ್ ಅಷ್ಟೇ. ಇದು ಮಳೆ ಐತಂತಂದೇಳಿ ಈಗ 2 ಟೈಮ್ ಕುಡಿತಾಯಿದ್ದೀವಿ, ಸಂಜೆ ಕುಡಿತಾಯಿದ್ದೀವಿ. ಇಲ್ಲಾಂದರೆ ಒಂದೇ ಟೈಮ್ ಬೆಳಿಗ್ಗೆ ಅಷ್ಟೇ ಕುಡಿದಿರ್ತೀವಿ. ಹಂಗಾಗಿ ಹಾಲು ಯೂಸ್ ಆಗೋದಿಲ್ಲಲ್ಲ. ಸೊ ಹಂಗಾಗಿ ನಾವು ಟೋಕನ್ ಏನು ತೊಗೊಂಡಿಲ್ಲ. ಟೋಕನ್ನು ತೊಗೊಂಡಿದ್ರೆ ಸುಮ್ಮನೆ ಇದಾಗ್ತೈತಿ, ಅವೇನು ವೇಸ್ಟ್ ಆಗೋದಿಲ್ಲ ಬಿಡಿ. ಅಂದ್ರೂ ನಾವು ಎದ್ದೋಳೋ ಟೈಮಿಗೆ ಅವ್ರು ಬೇಗ ಬರೋದು, ಒಂದೊಂದು ಸಲ ಇದಾಗೋದು. ಯಾಕೆ ಬೇಕಂತಂದೇಳಿ ಸುಮ್ಮನೆ ನಮಗೆ ಬೇಕಾದಾಗ ಎಷ್ಟು ಬೇಕಷ್ಟು ಪ್ಯಾಕೆಟ್ ಇಲ್ಲೇ ಅಂಗಡಿ ಇದಾವೆ, ಹತ್ರ ಇದ್ದಾವಲ್ಲ, ಹೋಗಿ ತೊಗೊಂಬಂದ್ರಾತಂತೇಳಿ ನಾವು ಈಗ ತೊಗೊಂಡಿಲ್ಲ ಅವ್ರ ಕಡೆ. ನೋಡೋಣ, ಈಗ ಕಳಿಸ್ತೀನಿ, ಹಾಲಿಗೆ ಎಬ್ಬಿಸ್ತೀನಿ. ಮಲಗಿದ್ದಾರೆ ನೋಡಿ ರೋಹಿತ್ ಅವ್ರು, ಇನ್ನೂ ಮಲಗಿದ್ದಾರೆ. ಅವ್ರಿಗೆ ಎಬ್ಬಿಸ್ತೀನಿ, ಹೋಗಿ ತೊಗೊಂಬರ್ತಾರೆ ಹಾಲು. ಅಷ್ಟೊತ್ತಿಗೆ ಏನಾದರೂ ಮಾಡ್ತೀನಿ. ಇಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ದೇವ್ರಿಗೆ ಇಷ್ಟು ಇಟ್ಟಿದ್ದೀನಿ, ಮತ್ತು ಎಕ್ಸ್ಟ್ರಾ ಇಷ್ಟು ತೊಗೊಂಡಿದ್ದೀನಿ. ಇಲ್ಲೆಲ್ಲ ಪ್ಲೇಟು ಬುಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಇವೆಲ್ಲ ತೊಗೊಂಡಿದ್ದೀನಿ. ಇನ್ನೆಲ್ಲ ರೆಡಿ ಮಾಡ್ಕೋಬೇಕು, ಬ್ಯಾಗಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಇವೆಲ್ಲ ತೊಗೊಂಡು ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ. ಸೊ ಹಂಗಾಗಿ ಸ್ವಲ್ಪ ಇವತ್ತು ಕೆಲಸ ಆಗ್ತೈತಿ. ಎಲ್ಲ ಒಟ್ಟು ರೆಡಿ ಮಾಡಬೇಕಾದ್ರೆ ನಿಮಗೆಲ್ಲ ತೋರಿಸ್ಬಿಟ್ಟು ತಗೊಂಡು ಹೋಗ್ತೀನಿ ಅಂತ. ನಿಮಗೇನಾದರೂ ಹೆಲ್ಪ್ ಆಯ್ತು, ನಿಮಗೇನಾದರೂ ಒಳ್ಳೇದು ಅನಿಸಿದ್ರು, ಖುಷಿ ಅನಿಸಿತ್ತಂದರೆ ನೀವು ಮಾಡಂಗಿದ್ರೆ ಮಾಡಿ ಫ್ರೆಂಡ್ಸ್. ಸಾಯಿಬಾಬನ ವ್ರತ ನನಗೂ ಇದು ಸ್ಟಾರ್ಟಿಂಗ್ ನನಗೆ ಮಾಡ್ಬೇಕಂತ ಹೇಳಿ ಇಷ್ಟ ಇದ್ದಿಲ್ಲ. ಸನ್ನಿಧಿ ಅಕ್ಕ ಮಾಡೋದು ನೋಡಿ ಹಾಕಿ ಮಾಡ್ತೀನಂತ ಕೇಳಿದಾಗ ನಾನು ಇಲ್ಲಪ್ಪ ಮಾಡೋಂಗಿಲ್ಲ, ನನಗೆ ಸೇರಂಗಿಲ್ಲ ಅಂದೋಕ್ಕಿ. ಮತ್ತು ನನಗೆ ಪೂಜೆ ಮಾಡ್ಬೇಕು ಅನ್ಸಕತ್ತೈತಕ್ಕ, ಮಾಡ್ತೀನಿ ಅಂತಂದು ಹೇಳಿ ನಾನೇ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಪೂಜೆನ. ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ನೀವು ಮಾಡಿ, ಭಕ್ತಿಯಿಂದ ಮಾಡಿ, ನಂಬಿಕೆ ಇಡಿ ದೇವ್ರ ಮೇಲೆ. ಲೇಟ್ ಆಗ್ಬೋದು ಒಳ್ಳೇದಾಗೋದು, ಬಟ್ ಒಳ್ಳೇದಾಗೇ ಆಗುತ್ತೆ ಫ್ರೆಂಡ್ಸ್. ಸೊ ಹಂಗಾಗಿ ನಾನು ಸಹ ಮಾಡ್ತಾಯಿದ್ದೀನಿ. ನೀವು ಸಹ ನಿಮಗೂ ಇಷ್ಟ ಆಯ್ತು, ನಿಮಗೂ ಏನಾದರೂ ನಂಬಿಕೆ ಬಂತಂದರೆ ನೀವು ಮಾಡಿ, ದೇವ್ರು ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್. ಓಕೆನಾ? ಬನ್ನಿ ಇವಾಗ ಬೇಗ ಏನು ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಟೀ ಇಟ್ಕೊಂಡಿದ್ದೀನಿ, ಕುಡಿತೀನಿ ನಾನು. ಈಗ ಟೀ ಮಾಡ್ಕೊಂಡಿದ್ದೆ, 10:30 ಆಗುತ್ತೆ ಟೈಮ್ ಬಂದೀಗ. ಕುಡಿಯೋಕ್ಕೆ ಸ್ವಲ್ಪ ನೀರು ಹಿಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಕೂಡ ತುಂಬಿಸಿಟ್ಕೊಳ್ತೀನಿ, ಯಾಕಂದ್ರೆ ಅದು ಹೇಳ್ದಲ್ಲ ಫ್ರಂಟ್ ಇದು ಆಗೈತಿ, ಹಾಳಾಗೈತಿ ಅಂತ ನಾನು. ಸೊ ಹಂಗಾಗಿ ಕುಡಿಯೋಕ್ಕೆ ನೀರು ಹಿಡ್ಕೊಳ್ತಾ ಇದ್ದೀನಿ. ಈಗ 3 ಕೊಡ ತುಂಬಿಸಿಟ್ಕೊಂಡಿದ್ದೀನಿ. ಇಲ್ಲಿ 2 ಕೊಡ ಹಾಕ್ಕೊಂಡಿರ್ತೀನಿ ಈ ಥರ. ಇದಕ್ಕೊಂದು 2 ಕೊಡ ಹಾಕ್ಕೊಂಡಿನಿ, 2 ಕೊಡ ತುಂಬಿಬಿಡ್ತದೆ. ಇಷ್ಟಾಯ್ತು. ಇನ್ನೊಂದು ಕೊಡ ತುಂಬಿದರೆ ನೀರಿಂದ ಕೆಲಸ ಮುಗೀತು ನೋಡಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅನ್ನಕ್ಕೆ ಬಸ್ಸೋಂಗಿಲ್ಲ, ಇಟ್ಟಿದ್ದೀನಿ. ಪುಳಿಯೋಗರೆ ಅಲ್ವಾ, ಸ್ವಲ್ಪ ಉದುರಿರಬೇಕು. ಕುಕ್ಕರೊಳಗೆ ಮಾಡ್ಬೇಕಂತೆ, ಕುಕ್ಕರೊಳಗೆ ಅಷ್ಟೊಂದು ಜಾಸ್ತಿ ಹಾಕೋದಿಲ್ಲ. ಸೊ ಇದರೊಳಗೆ ಮಾಡಿದ್ರೆ ಆಯ್ತಂದು ಇಟ್ಟಿದ್ದೀನಿ. ಆಲ್ರೆಡಿ ಆಗಕ್ಕೆ ಬಂದೈತಿ ಅನ್ನನೂ ಸಹ ನೋಡಿ. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿನಿ, ಬದ್ನಿಕಾಯಿ ಎತ್ತಿಟ್ಟಿನಿ. ನೋಡಬೇಕು ಈಗ ಅನ್ನ ಮುಗೀತಂದ್ರೆ ಕೆಳಗೆ ಇಳಿಸಿ ಸ್ವಲ್ಪ ಬದ್ನಿಕಾಯಿ ಪಲ್ಯ ಈಗ ಮಾಡೋಂಗಿಲ್ಲ. ಸಣ್ಣ ಪುಟ್ಟ ಕೆಲಸ ಏನಿರ್ತಾವೆ ಅವನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ, ಹೋಗ್ಬೇಕಾದ್ರೆ ಅವಸರ ಆಗಬಾರ್ದಲ್ವ. ಸೊ ಹಂಗಾಗಿ ಏನೇನೈತೆ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಈಗ ಇಷ್ಟು ಅನ್ನ ಅಂತೂ ಆಯಿತು. ಅನ್ನ ಅರ್ಧಷ್ಟು ಚೆನ್ನಾಗೆ ಪುಳಿಯೋಗರೆ ಕಲಸೋಕ್ಕೆ. ಸೊ ಇಷ್ಟ ಇದ್ದೀನಿ. ನಾಷ್ಟ ಏನೂ ಮಾಡಿಕೊಟ್ಟಿಲ್ಲ ರೋಹಿತ್ ಅವ್ರಿಗೆ. ನಾನು ಈಗ ಟೀ ಕುಡಿಬೇಕು. ನೀರೊಂದು ತುಂಬಿಟ್ಕೊಂಡೆ. ಈಗ ಮೇಲೆ ಸಿಂಟೆಕ್ಸ್ಗೆಲ್ಲ ನೀರು ಎರಿಸ್ಬೇಕು. ಇದು ಮಳೆ ಈಗ ಹತ್ಕೊಂಡ್ಬಿಟ್ಟತ್ತಲ್ಲ ಫ್ರೆಂಡ್ಸ್. ಕರೆಂಟ್ ವೋಲ್ಟೇಜ್ ಜಾಸ್ತಿ ಕಡಿಮೆ ಆಗ್ತಾ ಇರ್ತೈತಿ. ಏನು ಆಗ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಹಂಗಾಗಿ ಈಗ ನಾನು ಹಚ್ಬಿಡ್ತೀನಿ. ಈಗ ನೀರಲ್ಲಿ ಕುಡಿಯೋಕ್ಕೆ ಸಾಕಾದ ತಕ್ಷಣ ಒಂದು ಕೊಡ ತುಂಬಿಸ್ಕೊಂಡು ಅಲ್ಲಿ ನಳ ಬಂದಿಟ್ಟು ಈ ಕಡೆ ಮೇಲೆ ಸಿಂಟೆಕ್ಸ್ಗೆಲ್ಲ ನೀರು ಹಚ್ಕೊಂಡ್ಬಿಡ್ತೀನಿ. ಸಂಪೂ ತುಂಬಕ್ಕೆ ಬಂದೈತಿ. ಸೊ ಹಂಗಾಗಿ
ಮುಗಿಸ್ಬಿಡ್ತೀನಿ. ಇಷ್ಟಂತ್ರ ನಂದು ಅರ್ಧಕ್ಕರ್ಧ ಕೆಲಸ ಆದಂಗೆ ಫ್ರೆಂಡ್ಸ್. ಈಗ ಬನ್ನಿ ಬೇಗ ಬೇಗ ಮಾಡಿಕೊಂಡು ಎಲ್ಲ ಅಡುಗೆ ಮಾಡ್ಬೇಕಾದ್ರೆ ಸಿಗ್ತೀನಂತೆ. ಗಡ ಒಂದು ಸ್ವಲ್ಪ ನೀರೆಲ್ಲ ಏರಿಸಿ ಕೊಡೆಲ್ಲ ಇನ್ನೊಂದು ಕೊಡ ಐತಿ ತುಂಬಿಟ್ಬಿಡ್ತೀನಿ. ಸ್ವಲ್ಪ ಟೀ ಕುಡಿತೀನಿ ನೆಮ್ಮದಿಯಾಗಿ ಕೂತ್ಕೊಂಡು. ಎಲ್ಲ ಅವಸರ ಆಗ್ಬಿಡ್ತೈತಿ ಫ್ರೆಂಡ್ಸ್. ಯಾರಿದ್ರು ಬಿಡಲಿ ಏನೋ ಒಟ್ಟು ಏನಾದರೂ ಒಂದು ಮಾಡ್ತಾಯಿರ್ತೀವಿ ಅಂದರೆ ಎಷ್ಟು ಅವಸರ ಅನ್ನಿಸ್ತತಿ ನೋಡಿ ಅಲ್ವಾ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಪುಳಿಯೋಗರೆ ಮಾಡೋಕ್ಕೆ ಬೊಗಣಿ ಇಟ್ಟಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಅನ್ನ ಆವಾಗಲೇ ಮಾಡಿದ್ದೀನಿ ಅಂದೆಲ್ಲ ನೋಡಿ, ಇನ್ನು ಸುಡ್ತಾ ಇದೆ ಅನ್ನ. ಮಸ್ತಾಗಿದೆ ಫ್ರೆಂಡ್ಸ್, ಉದುರಾಗಿ ಚಲೋ ಆಗೈತಿ. ಅನ್ನನೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಿರಾ ಮಾಡಿದ್ದೀನಿ ಇಷ್ಟು. ಮತ್ತು ಶಿರಾ ಬದ್ನಿಕಾಯಿ ಪಲ್ಯ ನೋಡ್ರಿ, ಬದ್ನಿಕಾಯಿ ಪಲ್ಯ. ಇಲ್ಲಿ ಚಪಾತಿ ಇಷ್ಟು ಮಾಡಿಟ್ಟಿದ್ದೀನಿ. ಚಪಾತಿ ಏನಿರಲ್ಲ ನೈವೇದ್ಯಕ್ಕೆ, ಪುಳಿಯೋಗರೆ, ಶಿರಾ ಅಷ್ಟೇ. ನೋಡೋಣ ಮತ್ತೇನಾಗ್ತದೆ ನೋಡೋಣ. ಮಾಡೋದು ಇಷ್ಟಂತೂ ಆಗೈತಿ ಫ್ರೆಂಡ್ಸ್. ಈಗ ಇನ್ನು ಪುಳಿಯೋಗರೆ ಒಂದು ಒಗ್ಗರಣೆ ಹಾಕಬೇಕು, ಹೋಗ್ಬೇಕಾದ್ರೆ ಹಾಕ್ಕೊಂಡ್ರಾತಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಇಷ್ಟ ಐತಿ ನೋಡ್ರಿ ಇನ್ನು ಕೆಲಸ. ಇನ್ನು ದೀಪ ಹಚ್ಬೇಕು. ಕಳಸದ ದೀಪ ಹೋಗುತ್ತೆ, ಅದನ್ನೂ ಒಂದು ಸ್ವಲ್ಪ ಹಚ್ಬೇಕು. ಅದನ್ನ ಹಚ್ಚಿತಂದರೆ ನಂದು ಕೆಲಸ ಎಲ್ಲ ಮುಗ್ದಂಗೆ ಆಗ್ತೈತಿ ಫ್ರೆಂಡ್ಸ್. ಬನ್ನಿ, ಬಿಸಿಲು ಬಿದ್ದತಿ ನೋಡಿ ಸ್ವಲ್ಪ ಹಂಗೆ. ನೋಡಿ ಎಷ್ಟು ಬಿಸಿಲು ಬಿದ್ದತಿ. ಮಳೆ ಈಗ ಮತ್ತೆ ಬಂದು ಮತ್ತೆ ನಿಂತೈತಿ, ಬಿಸಿಲು ಬಿದ್ದತಿ ನೋಡಿ ಇಷ್ಟು. ಬನ್ನಿ ಫ್ರೆಂಡ್ಸ್ ನೋಡಿ, ಈಗ ನಂದು ನೈವೇದ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಇದನ್ನೇನು ಬಾಕ್ಸಿಗೆ ಹಾಕಬೇಕು. ಮನೇಲಿ ಒಂದು ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಅಲ್ಲಿಗೆ ಒಂದು ಸ್ವಲ್ಪ ತಗೊಂಡು ಹೋಗ್ಬೇಕು ಅಷ್ಟೇ. ಇದಿಷ್ಟು ಆಯ್ತಂದ್ರೆ ನಂದೆಲ್ಲ ಕೆಲಸ ಮುಗ್ದಂಗೆ. ಇದು ಬಾಕ್ಸಿಗೆ ಹಾಕಿಬಿಟ್ರೆ ನಂದು ಕೆಲಸ ಮುಗ್ದಂಗೆ. ಮನೆಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿದರೆ ಮುಗೀತು. ಕಾಯಿ ಹೊಡೆದು ನೈವೇದ್ಯ ಮಾಡ್ತೀವಿ ಫ್ರೆಂಡ್ಸ್ ಮನ್ಯಾಗ. ಅಲ್ಲಿ ಒಂದು ತಗೊಂಡು ಹೋಗ್ಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಫೈನಲಿ ನಂದು ಪೂಜೆ ಎಲ್ಲ ಮುಗೀತು. ನೈವೇದ್ಯನೂ ಸಹ ಮಾಡಿದೆ ನೋಡಿ. ನೈವೇದ್ಯ ಮಾಡಿ ಕಾಯಿ ಹೊಡೆದೆ, ಮತ್ತೊಂದು ಸಲ ಎಲ್ಲ ಕಳಸ ಹಚ್ಚಿ ಎಲ್ಲ ಪೂಜೆ ಮಾಡಿದೆ ಫ್ರೆಂಡ್ಸ್. ನೋಡಿ ಎಲ್ಲರೂ ನನ್ನ ಪೂಜೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನನಗೂ ಸಹ ಖುಷಿ ಆಗುತ್ತೆ. ನೋಡಿ ಈ ರೀತಿ ಆಗಿದೆ. ಇನ್ನು ದೇವಸ್ಥಾನಕ್ಕೆ ಹೋಗೋದೊಂದೇ ಬಾಕಿ. ಇನ್ನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣಂತೆ. ಬನ್ನಿ, ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಪೂಜೆನ ಮಾಡಿಸ್ತೀವಿ ಏನು ಅಂತಂದೇಳಿ, ಯಾವ ರೀತಿ ಉಡಿ ತುಂಬ ಪೂಜೆ ಹೆಂಗೆ ಮಾಡೋದು ಅಂತೇಳಿ. ನನಗೂ ಇದು ಗೊತ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಪೂಜೆ ಮಾಡ್ತಾಯಿರೋದು ನಾನು. ಸಾಯಿಬಾಬಾನ ಪೂಜೆ ಸನ್ನಿಧಿ ಅಕ್ಕ ಮಾಡ್ತಿದ್ದಾಳೆ, ಆಕಿ ನನಗೆ ಹೇಳಿದ್ಲು ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ನೋಡೋಣ, ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಏನೇನು ನೀವು ಹರಕೆ ಇಟ್ಕೊಂಡಿದ್ದೀರೋ ಎಲ್ರದ್ದು ದೇವ್ರು ಈಡೇರಿಸಲಿ. ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಬನ್ನಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣಂತೆ. ನಂದು ನೈವೇದ್ಯ ಆಯಿತು, ಎಲ್ಲ ಆಯಿತು ನೋಡಿ. ಇವತ್ತು ಫೈನಲಿ ನಂದು ವ್ರತ ಇವತ್ತಿಗೆ ಮುಗೀತು. ಮತ್ತೆ ನೋಡೋಣ, ಮತ್ತೆ ಚಲೋ ಆತಂದರೆ ಮತ್ತೆ ಮುಂದೆ ಮಾಡೋಣಂತ. ಬನ್ನಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಂತೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿ ಹೊಂಟ್ವಿ. ಈ ಥರ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆಯವ್ರದ್ದು ಸ್ಯಾರಿ, ನಂದಲ್ಲ. ಸೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗೈತಿ ಫ್ರೆಂಡ್ಸ್. ಮೆತ್ತಗೆ ವೇಟ್ ಇಲ್ಲ. ಸೊ ಹಂಗಾಗಿ ಇದನ್ನೇ ಉಟ್ಕೊಂಡೆ, ನಮ್ಮ ಅತ್ತೆಯವ್ರ ಸ್ಯಾರಿ. ನೋಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದ್ರೊಳಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಂತೆ. ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ಹೇಳಿ ನೋಡ್ಕೊಂಬರೋಣ. ಸದ್ಯ ಇವಾಗ ಒಂದು ಸ್ವಲ್ಪ ಮತ್ತೆ ಜಿಟಿ ಮಳೆ ಸ್ಟಾರ್ಟ್ ಆಯಿತು. ಬನ್ನಿ ಬೇಗ ಹೋಗಿ ಬಂದುಬಿಡೋಣ ಅಂತ. ಈಗ ಟೈಮ್ ಬಂದುಬಿಟ್ಟು 3:10 ಆಗೈತಿ. ಬೇಗ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಬೇಗ ರೆಡಿ ಆದೆ. ನೋಡಿ ಯಾವ ರೀತಿ ಆಗೈತಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಓಕೆನಾ. ಬನ್ನಿ ಹೋಗುವ. ಹಾಯ್ ಮಾಡೋದು, ಹಾಯ್ ಅನ್ನು ಹಾಯ್ ಮಾಡ್ಬೇಕಾರ. ನಿಕ್ಕು ಹಾಯ್, ನಿಕ್ಕು ಹಾಯ್ ಹಾಯ್ ಹೇಳು. ನಿಕ್ಕು ಕಾಣಿಸ್ತಾರ ನೋಡಿ ಫ್ರೆಂಡ್ಸ್, ಈಗ
ಹೋಗತ್ತೀವಿ. ಮಳೆ ಜಿಗಿ ಜಿಗಿ ಹತ್ಕೊಂಡ್ಬಿಟ್ಟತಿ. ಬನ್ನಿ ದೇವಸ್ಥಾನದ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಈಕಿ ನೋಡಿ, ಈಕೆ ಹೆಂಗೆ ರೆಡಿ ಆಗ್ಯಾಳ. ನಿಕ್ಕು ನೋಡಿ. ಈಗ ಸ್ಟಾರ್ಟ್ ಆಗೈತೆ ನೋಡು ಜಿಟಿ ಜಿಟಿ ಅಂತ ಹೇಳಿ. ಅಯ್ಯಮ್ಮ ನಿಂದ್ರಬೇಕು ಬಂಗಾರ. ಹಾಯ್ ಹೇಳ. ಮೇಕಪ್ ನೋಡ ಇವ್ರದ್ದು. ಹಾಂ ಅದಕ್ಕೆಲ್ಲ ಲೇಟ್ ಆಗೈತಿ. ಸ್ನಾನ ಮಾಡ್ತೀನಿ.